ಸ್ನೇಹಿತರೆ, ಇವರು ನರೇಂದ್ರ ಅಂತ ಹೇಳಿ ಅಲ್ಲಿ ಗೊತ್ತುಂಟು ಸುಮಾರು ಬಹಳ ವರ್ಷದಿಂದ ಕುಂದಾಪುರದಲ್ಲಿ ಸುಮಾರು 67ರಿಂದ ಇಲ್ಲೇ ಇದ್ದಾರೆ. ಅವರು ಇವತ್ತು ಅಕಸ್ಮಾತ್ ಆಗಿ ಸಿಕ್ಕಿದ್ರು. ಅದಕ್ಕೆ ಕುಂದಾಪುರದ ವಿಷಯ ಅಲ್ಲ, ಅವರು ಯಾವಾಗೂ ಯಂಗ್, ನಮ್ಮ ರೈಲ್ವೆ ಹೋರಾಟದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನಮ್ಮೊಟ್ಟಿಗೆ ಯಾವಾಗೂ ಬರುವವರು. ಅವರು ಕುಂದಾಪುರದ ವಿಷಯ ಮಾತಾಡಬೇಕಾದ್ರೆ ಹೀಗೆ ಒಂದು ವಿಡಿಯೋ ಮಾಡುವ ಅನ್ನಿಸ್ತು. ಅದಕ್ಕೆ ಅವರಿಗೆ ಕೇಳುವ, ಈಗ ಕುಂದಾಪುರದಲ್ಲಿ ನೀವು 67ರಲ್ಲಿ ಬಂದ್ರಿ, 66 ಡಿಸೆಂಬರ್. ಹೇಗಿತ್ತು ಕುಂದಾಪುರ ಅವಾಗ? ಮತ್ತೆ ಸಣ್ಣ ಹಳ್ಳಿ ಕಣಗಿದ್ದಿತ್ತು. ಜನರು ಲುಂಗಿ ಉಟ್ಕೊಂತಿರ್ತೀರಲ್ಲ, ಪ್ಯಾಂಟ್ ಶರ್ಟ್ ಎಂಬುದು ಹಾಕೊಂಡು ನಾವೇ ಫಸ್ಟ್ ಫಿಟ್ಟಿಂಗ್ ಪ್ಯಾಂಟ್ ಹಾಕೊಂಡು ಬಂದಾಗ ಇದು ಬಟ್ಟೆ ಕಮ್ಮಿ ಆಯ್ತಾ ಕೇಳಿರ್ತೀವಿ ಎಲ್ಲರನ್ನೆಲ್ಲ. ಮತ್ತೆ ಇದು ಲೇಡೀಸ್ ಹೆಂಗೆ? ಅವರು ಲೇಡೀಸೆಲ್ಲ ಹಾಫ್ ಸಾಡಿ, ಶಾಲೆ ಮಕ್ಕಳೆಲ್ಲ ಹಾಫ್ ಸಾಡಿ ಕೂಡ. ನಿಮ್ಮ ಅಂಗಡಿ ಎಲ್ಲಿತ್ತು? ನನ್ನ ಅಂಗಡಿ ಹಳೆ ಅಪೋಸಿಟ್ ಬಸ್ ಸ್ಟ್ಯಾಂಡ್, ಹಳೆ ಬಸ್ ಸ್ಟ್ಯಾಂಡಲ್ಲಿ ಎದುರುಗಡೆಗೆ. ಎಂತ ಹೆಸರು ಅಂಗಡಿ? ಹೆಸರೇನಿಲ್ಲ, ನಾವು ನವರಂಗ್ ಹಾರ್ಡ್ವೇರ್ ಅಂತ ಹೇಳಿ ಹಾಕಿದ್ದೆ ಆ ಬೋರ್ಡ್. ಆ ಬೋರ್ಡ್ ನವರಂಗ್ ಹಾರ್ಡ್ವೇರ್ ಅಂದರೆ ನನಗೆ ಗೊತ್ತಿಲ್ಲ. ಈಗ ಹಾರ್ಡ್ವೇರ್ ಅಂದರೆ ನಾನು ಅವ್ರ ಮಕ್ಕಳೆಲ್ಲ ಬಂದು ಕೇಳಿದ್ರು, ಹಾರ್ಡ್ವೇರ್ ಅಂದರೆ ಎಂತ ಮಾರ? ಎಲ್ಲರೂ ಅದು ಗಟ್ಟಿ ಗಟ್ಟಿ ಸಾಮಾನು ಅಂತ ಹೇಳೋದು ನಾನು. ಗಟ್ಟಿ ಗಟ್ಟಿ ಸಾಮಾನು ಅದು ಎಂಥದ್ದು ಕೇಳಿದೆ. ಕಬ್ಬಿಣ ಸಾಮಾನು ಮಾರ, ಕಬ್ಬಿಣ ಸಾಮಾನು, ಮನೆ ಕಟ್ಟು ಸಾಮಾನು, ಮಷಿನರಿ ಬೇಕಾಗುವ ಸಾಮಾನು, ಜನರಲ್ ಬೇಕಾಗುವ ಸಾಮಾನೆಲ್ಲ. ಈಗ ರೋಡ್ ಹಂಪೆ ಇಲ್ಲ ಅಂತಿದ್ರು, ಆವಾಗ ರೋಡ್ ಹಂಪೆ ಇಲ್ದಿದ್ರು ರೋಡ್ ಹೆಂಗಿತ್ತು? ಆ ಸೈಡ್ ರೋಡ್ ಮಣ್ಣಿನ ರೋಡ್ ಇದ್ದಿತ್ತು. ಗಡಿ ಧೂಳು ತಿನ್ಕೊಂಡು ಸಾಕಾಗಿತ್ತು ನನಗೂ. ಕೆಲವು ವರ್ಷ ಧೂಳು ತಿಂದೆ ನಾನು. ಕುಂದಾಪುರ ಆವಾಗ ಮುನ್ಸಿಪಾಲ್ಟಿಯ ಆವಾಗ ಪಂಚಾಯತ್ ಬೋರ್ಡ್ ಮುನ್ಸಿಪಾಲ್ಟಿ ಇದ್ದಿತ್ತು. ರಮಾನಂದ ರಾಯರ್ ಅಂದರೆ ಅವ್ರು ಚೀಫ್ ಆಫೀಸರ್ ಇದ್ದರು. ರಮಾನಂದ ರಾಯ್ ಅಲ್ವಾ? ಅವಾಗ ಈಗ ಕುಂದಾಪುರಕ್ಕೆ ಬರ್ಬೇಕಾದ್ರೆ ಬ್ರಿಡ್ಜ್ ಗಿಜ್ಜ್ ಎಲ್ಲ ಇತ್ತು, ಅದ್ರ ಓಪನಿಂಗ್ ಅದೇನೋ ತೇಜಸ್ ಶೆಟ್ರ್ ಅಲ್ಲಿ ಬಿಲ್ ಕಲೆಕ್ಟರ್ ಆಗಿದ್ದರು. ನಮ್ಮ ಶೆಟ್ಟಿ ಲಂಚಮಿನ್ ಓನರ್ ತೇಜಸ್ ಶೆಟ್ರು ಅವಾಗ ಬಿಲ್ ಕಲೆಕ್ಟರ್ ಆಗಿದ್ದು. ಮತ್ತು ನಾವು ರೇಡಿಯೋ ಸ್ಟೇಷನ್ ಒಂದು ಇದ್ದಿತ್ತು. ನಾವು ಸಂಜೆ ಹೊತ್ತಿಗೆಲ್ಲ ರೇಡಿಯೋ ಕೇಳೋಕೆ ಹೋಗ್ತಿತ್ತು ಅಲ್ಲಿ. ಎಲ್ಲಿ? ಪಂಚಾಯತ್ ಮೊದಲೇ ಅದು 66ಕ್ಕಿಂತ ಮೊದಲೇ ಯಾವಾಗ ಕುಂದಾಪುರಕ್ಕೆ ಬಂದರೆ ರೇಡಿಯೋ ಕೇಳಬೇಕಾದ್ರೆ ಕುಂದಾಪುರದ ರೇಡಿಯೋ ಇಲ್ಲಾಗಿತ್ತು. ಅದು ನಾನೇ ಫಸ್ಟ್ ಕುಂದಾಪುರ, ನಮ್ಮ ರೋಡಲ್ಲಿ ಫಸ್ಟ್ ಕುಂದಾಪುರದ ರೇಡಿಯೋದಂದ್ರೆ ನಾನೇ. ಅದರ ನಂತರ 57 ಟ್ರಾನ್ಸಿಸ್ಟರ್ ಹಿಡ್ಕೊಂಡು ಬಂದದ್ದು ನಾನೇ. ಸೆಲ್ ತರಲಿಕ್ಕಾಗಿ ಉಡುಪಿಗೆ ಹೋಗ್ಬೇಕಾಗ್ತಿತ್ತು ನನಗೆ ಆ ಟೈಮಿಗೆ. ಆವಾಗ ಅದಕ್ಕೆ ಬೇಕಾಗೋದು ಪೆನ್ಸೆಲ್, ಅವು AAA ಅಂತಾರಲ್ಲ, ಅದಕ್ಕೆ ಎವರಡಿ AAA ತರಬೇಕಾದ್ರೆ ಕುಂದಾಪುರದಲ್ಲಿ ಸಿಕ್ಕುವುದಿಲ್ಲಾಗಿತ್ತು. ಹೊಳೆ ದಾಟಿ ಹೋಗಿ 2 ಹೊಳೆ ದಾಟಿ ಹೋಗಿ ಉಡುಪಿ ಹೋಗಿ ಸೆಲ್ ತಗೊಂಡು ಬರಬೇಕಿತ್ತು. ಒಂದು ಸಿಗರೇಟ್ ಅಭ್ಯಾಸ ಇದ್ದಿತ್ತು. ಚಾರ್ಮಿನಾರ್ ಸಿಗರೇಟ್ ಎಂಬುದು ಹೆಸರಿನಲ್ಲಿ ಕುಂದಾಪುರದ ಚಾರ್ಮಿನಾರ್ ಸಿಗರೇಟ್ ಸಿಕ್ಕುವುದಿಲ್ಲಾಗಿತ್ತು. ಬೇರೆ ಎಲ್ಲ ಸಿಕ್ತಿತ್ತು, ಆರ್ಡಿನರಿ ಕ್ಯಾಪ್ಟನು, ವಿಲ್ಕ್ಸು, ಗೋಲ್ಡ್ ಫ್ಲ್ಯಾಕು ಎಲ್ಲ ಸಿಕ್ತಿತ್ತು. ಆದರೆ ಚಾರ್ಮಿನಾರ್ ಸಿಗರೇಟ್ ಸ್ಟ್ರಾಂಗ್ ಸಿಗರೇಟ್ ಇದ್ದಿತ್ತು. ಅದು ಸಿಕ್ಕಬೇಕಾದ್ರೆ ಸೀದಾ ಉಡುಪಿಗೆ ಹೋಗ್ಬೇಕು, ಬೇರೆ ಎಲ್ಲೂ ಇಲ್ಲಾಗಿತ್ತು. ಸಿಗರೇಟ್ ಉಡುಪಿಗೆ ಹೋಗ್ತಿದ್ರಿ? ಒಂದು ಯಂಗ್ಸ್ಟರ್ ಇರೋತಿ ಒಂದು ಚಟ ಇದ್ದಿತ್ತು ನನಗೆ. ಇಲ್ಲ ಮಂಗಳೂರಿಗೆ ಹಾಗೆ 1 ತಾಸು 2 ತಾಸು ಎಷ್ಟು? ಮಂಗಳೂರಿಗೆ ಸಾಧಾರಣ ಒಂದು 3-4 ಗಂಟೆ ಬೇಕಾಗ್ತದೆ. 3.5 ಗಂಟೆ. ಬ್ರಿಡ್ಜ್ ಆಗಿತ್ತು? ಬ್ರಿಡ್ಜ್ ಆಗಲಿಲ್ಲ ಆಗಿತ್ತು ಆವಾಗ. ಕಲ್ಯಾಣಪುರ ಬ್ರಿಡ್ಜ್ ದಾಟಬೇಕಾಗ್ತಿತ್ತು. ಕಲ್ಯಾಣಪುರ ಮತ್ತೆ ನೀವು ಅವಾಗ ನಿಜಲಿಂಗಪ್ಪದ ಒಂದು ಕತೆ ಹೇಳ್ತೀರಾ? ನಿಜಲಿಂಗಪ್ಪ ಕುಂದಾಪುರದಲ್ಲಿ ಫಸ್ಟ್ ಬ್ರಿಡ್ಜ್ ಓಪನ್ ಆಗೋ ದಿವಸ ನಿಜಲಿಂಗಪ್ಪ ಯಾವ ಚೀಫ್ ಮಿನಿಸ್ಟರ್ ಆಗಿದ್ದೀರಿ ಕರ್ನಾಟಕವೂ ಆಗಲಿಲ್ಲ ಆಗಿತ್ತು, ಮೈಸೂರು ಸ್ಟೇಟ್ ಇದ್ದಿತ್ತು. ಆವಾಗ ಅವ್ರು ಬಂದು ನಿಜಲಿಂಗಪ್ಪನವರು ಓಪನ್ ಮಾಡಿದ್ರು, ರಿಬ್ಬನ್ ಓಪನ್ ಮಾಡಿದರು. ಅವ್ರದ್ದು ನಂದು ಪಟ ಒಟ್ಟಿಗೆ ಇವತ್ತು ತಾಲೂಕು ಆಫೀಸ್ನಲ್ಲಿ ಇದೆ. ಯಾರು ಮತ್ತೆ ಯಾರಿದ್ರು? ಮತ್ತೊಂದು SI ಇದ್ದೀರು ಒಬ್ಬರು. ನಿಮ್ಮನ್ನು ಬಿಟ್ಟರೆ ಸೆಕ್ಯೂರಿಟಿ ಎಲ್ಲ ಇಲ್ಲ? ನಮ್ಮ ಸೆಕ್ಯೂರಿಟಿ ಆವಾಗ ಇಂಥದ್ದು ಈ ಅಂಥ ಕಾಲ ಬರಲಿಲ್ಲಾಗಿತ್ತು. ಈ ಸೆಕ್ಯೂರಿಟಿ ಈಗಿದ್ದ ಕಾಲದ ಹಂಗೆ ಇಲ್ಲಾಗಿತ್ತು ಅಲ್ವಾ? ಮತ್ತು ಈಗ ಕುಂದಾಪುರದ ಬಸ್ ಸ್ಟ್ಯಾಂಡ್, ಈಗ ಹೊಸ ಬಸ್ ಸ್ಟ್ಯಾಂಡ್ ಉಂಟಲ್ಲ, ಅಲ್ಲೇನಿತ್ತು ಮುಂಚೆ? ಹೊಸ ಬಸ್ ಸ್ಟ್ಯಾಂಡ್ ಸಂತೆ ಮಾರ್ಕೆಟ್ ಇದ್ದಿತ್ತು. ಭಾಳ ಫೇಮಸ್ ಅದು. ತುಂಬ ವರ್ಷದಿಂದ ಒಂದು ಸಂತೆ ಮಾರ್ಕೆಟ್ ಇದ್ದಿತ್ತು. ಒಂದು ಇಸ್ರಾಯೇಲ್ ಹೆಂಗ್ಸೊಂದಲ್ಲೇ ಮನೆ ಬಿಡಾರು ಮಾಡ್ಕೊಂಡಿದ್ದಿತ್ತು. ಅದೊಂದು ಕ್ರಾಸ್ ಸಿಕ್ಕಣಂಗೆ ಬೋರ್ಡ್ ಇದ್ದಿತ್ತು, ಕುಂದಾಪುರ ಇದು ಅಂತ ಹೇಳಿ. ಅಲ್ಲಿಂದ ಗಂಗೊಳ್ಳಿಯಿಂದ ದೋಣಿ ಮೇಲೆ ಬರ್ತಿದ್ರು. ಗಂಗೊಳ್ಳಿಯಿಂದ ದೋಣಿ ಮೇಲೆ ಬರಬೇಕಾಗಿತ್ತು ಆ ಕಾಲದಲ್ಲಿ. ಸಂತೆ ಮಾರ್ಕೆಟಿಗೆ ಪರ್ಫೆಕ್ಟ್ ಪ್ಲೇಸ್ ಅದು. ದೋಣಿ ಮೇಲೆ ವ್ಯವಹಾರ. ಮಣಸೆಗೂ ಲಾಂಚ್ ಇದ್ದಿತ್ತು ಅವಾಗ. ಮಣಸೆಗೆ ಲಾಂಚ್ ಇದ್ದಿತ್ತು, ಗಂಗೊಳ್ಳಿಗೂ ಲಾಂಚ್ ಇದ್ದಿತ್ತು ಸಾಹೇಬ್ರದ್ದು. ಅಲ್ಲಿ ಸಾಹೇಬ್ರ ಲಾಂಚ್ ಇದ್ದಿತ್ತು. ಕಡೆಗಲ್ಲಿ ಈಗ ಅವಾಗ ಹಾಸ್ಪಿಟ್ಲ್ ಹೆಚ್ಚಿಲ್ಲಾಗಿತ್ತಲ್ಲ? ಹಾಸ್ಪಿಟ್ಲ್ ಇಲ್ಲಾಗಿತ್ತು. ಹೋಗಿದ್ದಾರೆ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಥವಾ ಎಲ್ಲರೂ ಹಲ್ಸನಾಡು ಹಾಸ್ಪಿಟ್ಲ್, ಮತ್ತು ನಮ್ಮ ಹಲ್ಸನಾಡವ್ರದ್ದು ಒಂದು ಅವ್ರದ್ದೊಂದು ಹಾಸ್ಪಿಟ್ಲ್ ಇದೆ. ಇದು ಮದಿನ ಇದು ಸಣ್ಣ ಡಿಸ್ಪೆನ್ಸರಿ ಇದ್ದಿತ್ತು. ಅವರು ಅದು ಆಯುರ್ವೇದಿಕ್ ಅಂತಾರೆ. ಅದು MBBS ಪ್ರಾಕ್ಟೀಸ್ ಮಾಡ್ತಿದ್ರು ಅವರು.
ಅಲ್ಲಿ ಈಗ ಕಾರವಿಕೇರಿ ಎಲ್ಲ ಇತ್ತ, ಕಾರಿಕೆರೆ ಇದ್ದಿತ್ತು, ಕಾರಿಕೆರೆ ಕಾರು ಇದ್ದಿದ್ದು. ಮಂಕಳ ದೇವಸ್ಥಾನ ಎಲ್ಲ ಆ ಕಡೆ ಎಲ್ಲ ದೇವಸ್ಥಾನ ಅಷ್ಟು ಡೆವಲಪ್ಮೆಂಟ್ ಯಾವುದೂ ಇಲ್ಲ ಆಗಿತ್ತು. ಕಡೆಗೆ ಇದು ವೆಂಕಟರಮಣ ದೇವಸ್ಥಾನ, ವೆಂಕಟರಮಣ ದೇವಸ್ಥಾನ ಇದ್ದಿತ್ತು, ಒಳ್ಳೆ ಸ್ಥಳ. ಕಡೆಗೆ ಒಂದು ಹನುಮಂತ ದೇವಸ್ಥಾನ ಆಗಿದೆ. ಹನುಮಂತ ರಾಮ ಮಂದಿರ ನಂತರ ಅದೆಲ್ಲ. ಹ್ಮ್, ಹ್ಮ್, ಹನುಮಾನ್ ದೇವಸ್ಥಾನ ರಾಮ ಮಂದಿರ ನಂತರ ಅದು. ಮತ್ತೆ ಯಾವುದೋ ಒಂದು ಶುಂಠಿ ಅಂಗಡಿ ಅಂದ್ರಲ್ಲ, ಎಂತ ಶುಂಠಿ ಅಂಗಡಿ ಅದು? ಶೂಟಿ ಅವನು ಹಾರ್ಡ್ವೇರ್ ಅಂಗಡಿ, ಯಾರು ಅವರ ಹಾರ್ಡ್ವೇರ್ ಅಂದರೆ ಹಾಕೋದಿಲ್ಲ ಈಗ. ಅವ ಜನರಲ್ ಸ್ಟೋರ್ ಅಂದೇಳಿ ಹಾಕೋದು, ನಾವು ಅದಕ್ಕೆ ಕರ್ನಲ್ ಸ್ಟೋರ್ ಅಂದೇಳಿ ಹೇಳೋದಿಲ್ಲ. ಶುಂಠಿಯೂ ಸಿಕ್ತಿತ್ತೆ? ಅದು ಶೂಟಿ ಸಿಕ್ಕುದಿಲ್ಲ ಆಗಿದೆ. ಅವ್ರು ಶೂಟಿಯರ್ ಅಂದೇಳಿ ಅವರಿಗೆ ಮತ್ತೆ ಹಳೆಯ ಅವ್ರ ತಂದೆ ತಾಯಿ ಏನೋ ಹಿಂದೆ ಹಾಗೆ ಶೂಟಿ ವ್ಯಾಪಾರ ಮಾಡಿ ಇದ್ದಾರೆ, ಶೂಟಿಯರ್ ಅಂಗಡಿ ಹೇಳಿ. ಅವ್ರು ನಿಜವಾಗಿ ಬಸರು ನಾವು. ಮತ್ತೆ ಎಲ್ಲ ಕಡೆಗೂ ಮಣ್ಣಿನ ರೋಡ್ ಅಲ್ಲ? ಮಣ್ಣಿನ ರೋಡ್. ಈಗ ಅವಾಗ ಈಗ ಏನು ತರೋದು ಇದ್ರು ಉಡುಪಿಗೆ ಹೋಗ್ಬೇಕು ಮೇನ್. ಹೆಬ್ರಿ ಹಾಲಾಡಿ ಎಲ್ಲ ಹಾಲಾಡಿ ಹೆಬ್ರಿಗೆ ಹೋಗ್ಬೇಕು, ಸೋಮೇಶ್ವರವರೆಗೆ ಬಸ್ ಇದ್ದಿತ್ತು ಆವಾಗ. ಬೊಂಬೈ ಹೋಗೋದಾದ್ರೆ ಒಂದು ಸೋಮೇಶ್ವರಕ್ಕೆ ಹೋಗಿ, ಸೋಮೇಶ್ವರದಿಂದ ಆಗುಂಬೆ ಹೋಗಿ ಶಿವಮೊಗ್ಗ ಹರಿಹರಕ್ಕೆ ಹೋಗಿ, ಹರಿಹರದಿಂದ ಟ್ರೈನ್ ಹೊಡಿಬೇಕು. ನೀವು ಅಲ್ಲಿಂದ ಬಾಂಬೆಗೆ ಹಂಗೆ ಬಂದದ? ಬಾಂಬೆ ರೂಟ್ ಅದೇ, ಆವಾಗ ರೂಟ್ ಅದೇ ಇದ್ದಿತ್ತು, ಬೇರೆ ಯಾವ ರೂಟ್ ಇಲ್ಲ. ಈಗ ಹಾಲಾಡಿಗೆಲ್ಲ ಬ್ರಿಡ್ಜ್ ಆಗಿದೆ ಅಲ್ಲ? ಹಾಲಾಡಿ ಈಗ ಬ್ರಿಡ್ಜ್, ಅದ್ರ ನಂತರ ಸುಮಾರು ಕೆಲವು ವರ್ಷ ನಂತರ ಬ್ರಿಡ್ಜ್ ಆಗಿದೆ. ಅದ್ರ ಮೊದಲು ಹಳೆ ಒಳಗೆ ದಾಟಿ ಬಸ್ ಹೋಗ್ತಿತ್ತು. ಎಲ್ಲ ಹೊಳೆ ಒಳಗೆ? ಹೊಳೆಯಿಂದ ದಾಟಿ ಒಂದು ಸಣ್ಣ ಹೊಳೆ ಇದ್ದಿತ್ತು, ಅದು ಬಸ್ ಪಾಸ್ ಆಗ್ತಿತ್ತು, ಪ್ಯಾಸೆಂಜರ್ ಇಳಿಸಿತ್ತು. ಆಮೇಲೆ ಅದನ್ನ ಹತ್ತಿ ಪುನಃ ಹತ್ಕೊಂಡು ಮಳೆಗಾಲದಲ್ಲೂ ಸ್ವಲ್ಪ ಉಪದ್ರ ಇದ್ದಿತ್ತು. ಬಾಳೆಬೇರೆ ಘಾಟಿ ಮೇಲೆ ಹೋಗೋದಂದ್ರೆ ಲಕ್ಷಣ ಮಾಡಿ ಅಲ್ಲ. ಹಾಲಾಡಿ ಶಂಕರನಾರಾಯಣ ಹೆಂಗೆ ಹೋಗ್ತಿದ್ರು? ಹಾಲಾಡಿ ಹೋಗೋದಂದ್ರೆ ಅದಕ್ಕೆ ಬೊಂಬೈ ಹೋಗೋವರೆಗೆ ಉಪದ್ರ ಇದ್ದಿತ್ತು. ಅಲ್ಲ, ಶಂಕರನಾರಾಯಣದವ್ರು ಕುಂದಾಪುರ ಹೆಂಗೆ ಬರ್ತಿದ್ರು? ಅವರು ಹೊಳೆ ದಾಟಿ ಬರಬೇಕಾಗ್ತದೆ. ಹೊಳೆ ದಾಟಿ ಬರ್ಬೇಕು. ಹೊಳೆ ಸಿದ್ದಾಪುರ ಈ ನಮ್ಮನೆ ರೋಡ್ ಇಲ್ಲ ಪಟ್ಟ. ಅದು ಯಾವುದೋ ಒಂದು ಕಾಳಾವರದಲ್ಲಿ ಒಳಗೊಂದು ರೋಡ್ ಉಂಟು, ಅದೀಗ ಬ್ರಿಡ್ಜ್ ಆಗ್ತಾ ಉಂಟು. ಹೌದಾ? ಆವಾಗ ಎತ್ತಿನ ಗಾಡಿ, ಸಂತೆಗೆಲ್ಲ ಎತ್ತಿನ ಗಾಡಿ ಎತ್ತಿನ ಬರ್ತಿದ್ವು. ಗಾಡಿ ಇತ್ತು. ನನ್ನ ಅಂಗಡಿ ಎದುರಿಗೆ ಇದ್ದದ್ದು ಒಂದು ಕಾಲದಲ್ಲಿ ಈ ಹಳೆ ಬಸ್ ಸ್ಟ್ಯಾಂಡ್ ಹೇಳೋದು ಜಾಗ ಎತ್ತಿನ ಗಾಡಿ ಸ್ಟ್ಯಾಂಡೇ ಇದ್ದಿತ್ತು. ಅದು ಅದೆಲ್ಲ ಎಲ್ಲಿ ನಿಲ್ಲಿಸ್ತಿದ್ರು ಎತ್ತಿನ ಗಾಡಿ? ಅವಾಗ ಎತ್ತಿನ ಗಾಡಿ ನಮ್ಮ ಎದುರಿಗೆ ಆ ಬಸ್ ಸ್ಟ್ಯಾಂಡೇ ಅದು, ಎತ್ತಿನ ಗಾಡಿ ತೆಗೆದು ಅದು ಬಸ್ ಸ್ಟ್ಯಾಂಡ್ ಆಗ್ತದೆ. ಎತ್ತಿನ ಗಾಡಿ ಸ್ಟ್ಯಾಂಡ್ ಆಗಿತ್ತು. ಅದ್ರ ಮೊದಲೇ ಒಂದಾನೊಂದು ಕಾಲದಲ್ಲಿ CPC ಆಫೀಸದ ಹತ್ರ ಒಂದು ಬಸ್ ಸ್ಟ್ಯಾಂಡ್ ಇದ್ದಿದ್ದು ಹಳೆಯ ಕಾಲದಲ್ಲಿ. ನಾವು ಸಣ್ಣಕ್ಕಿರುವಾಗ ಬಸ್ ಹತ್ತುದರಲ್ಲಿ ಅವಾಗ ಆ ಬಸ್ಸಿಗೆ ಡೋರ್ ಇಲ್ಲ, ಇದಿಲ್ಲಾಗಿತ್ತು, ಒಳಗಡೆ ಇಲ್ಲಾಗಿತ್ತು, ಬಳ್ಳಿ ಕಟ್ಟಿದ್ದು, ರೋಪ್ ಬಸ್ ಅದು. ಸೈಡಿಗೆಲ್ಲ ರೋಪ್ ದೊಡ್ಡ ಅಲ್ಲ. ಮತ್ತು ಗ್ಯಾಸ್ ಅಂದರೆ